ನಮಸ್ಕಾರ ಆತ್ಮ ಬಂಧುಗಳೇ, ನೀವು ಪ್ರಸ್ತುತ ನೋಡ್ತಾ ಇರೋದು ಒಂದು ರೂಮು. ಈ ರೂಮು ಬೆಂಗಳೂರು ಸಿಟಿನಂದು ಶ್ರೀನಗರ್ ಕಾಲೋನಿಯಲ್ಲಿ ಇದೆ. ಈಗ ಪ್ರಸ್ತುತ ನಾವು ಈ ಶೂಟಿಂಗ್ನು ಈ ಗದಿಗೆ ಅಂದರೆ ಈ ರೂಮ್ಗೆ ಈಶಾನ್ಯ ಭಾಗದಿಂದ ಶೂಟಿಂಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಗಮನಿಸಿರಿ. ಈಗ ಪ್ರಸ್ತುತ ರೂಮ್ ಒಳಗೆ ಹೋಗ್ತಾ ಇದ್ದೀವಿ. ಈ ಡೋರು, ಈ ದ್ವಾರ ರೂಮ್ಗೆ ಉತ್ತರ ಈಶಾನ್ಯ ಭಾಗದಲ್ಲಿ ಇದೆ. ಉತ್ತರ ಈಶಾನ್ಯ ಭಾಗದಲ್ಲಿನಿಂದ ಒಳಗೆ ನಾವು ಪ್ರಸ್ತುತ ಹೋಗ್ತಾ ಇದ್ದೀವಿ. ದಯವಿಟ್ಟು ಗಮನಿಸಿ. ಇದು ಒಂದು ಚಿಕ್ಕ ರೂಮು. ಈ ರೂಮು ಪ್ರಸ್ತುತ ಆಫೀಸ್ ರೂಮದ ಯೂಸ್ ಮಾಡ್ತಾ ಇದ್ದೀರಿ. ಈ ರೂಮು ನೋಡ್ರಿ. ವಾಸ್ತುಶಾಸ್ತ್ರದಲ್ಲಿ ಈ ರೂಮ್ಗೆ ಒಂದು ಪ್ರತ್ಯೇಕ ಸ್ಥಾನ ಇದೆ. ಯಾಕಂದರೆ ಈ ನಿರ್ಮಾಣದಲ್ಲಿ ಈ ವಾಸ್ತುಶಾಸ್ತ್ರದಿಂದ ಈ ರೂಮ್ಗೆ ಆಗ್ನೇಯ ಭಾಗದಲ್ಲಿ ಬಾತ್ರೂಮ್ ಇದೆ. ಅಂದರೆ ಈ ರೂಮ್ಗೆ ಆಗ್ನೇಯ ಭಾಗದಲ್ಲಿ ಬಾತ್ರೂಮ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದು, ಇದು ಈಶಾನ್ಯ ಭಾಗ ಜಾಸ್ತಿ ಆಗಿತ್ತು. ನೋಡ್ರಿ ಹೆಂಗೆ ಜಾಸ್ತಿ ಆಯಿತು. ಇಷ್ಟೊತ್ತು ನೋಡ್ರಿ ಎಷ್ಟೊತ್ತು ಜಾಸ್ತಿ ಆಯಿತು. ಇದೆಲ್ಲ ನಿಮಗೆ ಅಂದರೆ ಈ ರೂಮ್ದಲ್ಲಿ ಯಾರು ಇರ್ತಾರೋ ಅವರಿಗೆಲ್ಲ ಒಳ್ಳೆ ಹೆಸರು ಮತ್ತು ಅವರು ಕೆಲಸ ಎಲ್ಲ ಸರಿಯಾಗಿ ಮುಗಿಸತ್ತೆ ಮತ್ತು ಅವರಿಗೆ ಹೆಸರು, ಪ್ರತಿಷ್ಠಾ, ಕೀರ್ತಿ, ಸಂಪನ್ನ ಎಲ್ಲ ಕೊಡ್ತಾ ಇದ್ದು. ನೋಡ್ರಿ, ಈ ರೂಮ್ಗೆ ಪೂರ್ವ ಈಶಾನ್ಯ ಈಸ್ಟ್ ಕಾರ್ನರ್ ಆಫ್ ನಾರ್ತ್ ಈಸ್ಟ್ ಸೈಡ್ ಹೆಚ್ಚಾಯಿತು. ಮತ್ತು ನಾವು ಈಗ ಬಾತ್ರೂಮ್ ಒಳಗೆ ಹೋಗ್ತಾ ಇದ್ವಿ. ದಯವಿಟ್ಟು ಗಮನಿಸಿ. ಇದು ವಾಶ್ ಬೇಷನ್, ಇದು ಮತ್ತೆ ಟ್ಯಾಪು, ಇದು ಕಮೋಡ್ ಅಂತ, ಇದು ಬಾತು ವಾಟರ್ ಟಬ್ಬು ಅಂತ ಹೇಳ್ತಾರೆ. ಇದು ಹೀಟರ್ ಅಂತ. ಈ ಹೀಟರು ಈ ರೂಮ್ಗೆ ಆಗ್ನೇಯ ಭಾಗದಲ್ಲಿ ಇದೆ. ಇದು ರೂಮ್ಗೆ ಪಶ್ಚಿಮ ಭಾಗ, ಇದು ರೂಮ್ಗೆ ದಕ್ಷಿಣ ಭಾಗ, ಇದು ರೂಮ್ಗೆ ಉತ್ತರ ಭಾಗ, ಇದು ರೂಮ್ಗೆ ಪೂರ್ವ ಭಾಗ ಅಂತ. ಈ ಪೂರ್ವ ಭಾಗದಲ್ಲಿ ಈಶಾನ್ಯ ಭಾಗ ಹೆಚ್ಚಾಯಿತು. ದಯವಿಟ್ಟು ಗಮನಿಸಿ. ನಾವು ಈಗ ಹೊರಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಈ ರೂಮ್ನಿಂದ ಹೊರಗೆ ಹೋಗಬೇಕಂದ್ರೆ ಉತ್ತರ ಈಶಾನ್ಯನಿಂದ ಡೋರ್ ಇದೆ. ನೋಡ್ರಿ, ಈ ರೂಮ್ ಹೊರಗೆ ಇದೆಲ್ಲ ಉತ್ತರ ಕಾಳೆ ಆಯಿತು. ಇದೆಲ್ಲ ಉತ್ತರ, ಇದು ಈಶಾನ್ಯ ಭಾಗ ಅಂತ. ರೂಮ್ಗೆ ಹೊರಗ ಈಶಾನ್ಯ ಭಾಗ, ಇದು ರೂಮ್ಗೆ ಪೂರ್ವ ಭಾಗ, ಇದು ರೂಮ್ಗೆ ಉತ್ತರ ಭಾಗ, ಇದು ರೂಮ್ಗೆ ಪಶ್ಚಿಮ ಭಾಗ. ತೆಂಗಿನಕಾಯಿ ನೋಡ್ರಿ, ತೆಂಗಿನಕಾಯಿ ಇದೆ. ಹಾಂ, ಇದೆ 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 ತೆಂಗಿನಕಾಯಿ ಇದೆ. ಆಯ್ತು. ಈ ರೂಮ್ಗೆ ಸ್ಟೆಪ್ಸ್ ಎಲ್ಲಿದು ಸ್ವಲ್ಪ ಹೊತ್ತು ನೋಡ್ರಿ. ನೈಋತ್ಯ ಭಾಗದಲ್ಲಿ ಸ್ಟೆಪ್ಸ್ ಇದೆ. ನೈಋತ್ಯ ಭಾಗದಲ್ಲಿ ಈ ರೂಮ್ಗೆ ಬರಬೇಕಂದ್ರೆ ಸ್ಟೆಪ್ಸ್ ಇದೆ. ನೋಡ್ರಿ, ಇದು ಕೆಳಗೆ ಹೋಗೋದು ದಾರಿ, ಹಾದಿ, ಕೆಳಗೆ ಹೋಗೋದು ಹಾದಿ. ಇನ್ನು ಸ್ವಲ್ಪ ಇಲ್ಲಿ ನೋಡಬೇಕತ್ತಲ್ಲ. ಈ ರೂಮ್ಗೆ ಒಂದು ಮೈನಸ್ ಪಾಯಿಂಟ್ ಇದೆ. ಯಾವುದಂದ್ರೆ ಇದು ಉತ್ತರ ವಾಯುವ್ಯದಲ್ಲಿ ನೋಡ್ರಿ ಹಾದಿ ಅಂದರೆ ಸ್ಟ್ರೀಟ್ ಅಂತ ಹೇಳ್ತಾರಲ್ಲ, ಸ್ಟ್ರೀಟ್ ಫೋಕಸ್ ಇದೆ. ಈ ಸ್ಟ್ರೀಟ್ ಫೋಕಸ್ಸು ಇಷ್ಟೊತ್ತು ಸ್ವಲ್ಪ ರೂಮ್ಗೆ ಸ್ವಲ್ಪ ಹೊತ್ತು ಹೊಡ್ತಾ ಇದೆ. ನೋಡ್ರಿ, ಈ ಕಾರ್ನರೆಲ್ಲ ಈ ಸ್ಟ್ರೀಟ್ ಫೋಕಸ್ಸು ಹೊಡ್ತಾ ಇದೆ. ಅಂದರೆ ಇದಕ್ಕೆ ಕಂಪಲ್ಸರಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಯ್ತು. ನೋಡ್ರಿ, ಮತ್ತೆ ಸರ್ ನೋಡ್ರಿ, ಇದು ಸ್ಟ್ರೀಟ್ ಫೋಕಸ್ ಅಂತ. ಇದು ಸ್ಟ್ರೀಟು, ಇದನ್ನಿಂದ ನೋಡೋದಂದ್ರೆ ಅದು ಸ್ಟ್ರೀಟ್ ಫೋಕಸ್ ಅಂತ ಹೇಳ್ತಾರೆ. ಇದು ಕಟ್ಟ ಚೆನ್ನಾಗಿರಲ್ಲ. ಇದು ಅದರಲ್ಲಿ ನೀವು ಕಂಪಲ್ಸರಿ ಇದರಲ್ಲಿ ವಾಸ್ತುಶಾಸ್ತ್ರನಿಂದ ನೀವು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಅದು ಏನು ಅಡ್ಜಸ್ಟ್ಮೆಂಟ್ ಏನು ಅಂದರೆ ಮತ್ತೆ ಹೇಳ್ತೀವಿ. ಈಗ ಮತ್ತೆ ರೂಮ್ಗೆ ಒಳಗೆ ಹೋಗ್ತಾ ಇದ್ವಿ ನೋಡ್ರಿ.
ಈಶಾನ್ಯ ಭಾಗ ಹೆಚ್ಚಾಯಿತು. ಈ ರೂಮ್ಗೆ ಈಶಾನ್ಯ ಭಾಗ ಹೆಚ್ಚಾಯಿತು. ಈಶಾನ್ಯ ಭಾಗ ಹೆಚ್ಚಾಯಿತು ಅಂದರೆ ಮೊದಲನೇ ಹೇಳಿದ್ದಲ್ಲ ನಾವು ಏನೇನಂತ. ಇದೇ ಥರ ನೀವು ಮಾಡಿಕೊಳ್ಳಿ. ನಮಸ್ಕಾರ. ಈಶಾನ್ಯ ಹೆಚ್ಚಾಯ್ತಂದರೆ ನಿಮಗೆಲ್ಲ ಒಳ್ಳೆ ಹೊಡುತ್ತೆ, ಫಸ್ಟ್ ಕ್ಲಾಸ್ ಹೊಡಿತು. ಆದರೆ ನಿಮ್ಮ ಕೆಲಸ ಎಲ್ಲ ಸರಿಯಾಗಿ ಮುಗಿಸ್ಬೇಕಂದ್ರೆ ಒಬ್ಬರು ವಾಸ್ತು ನೋಡೋರು ಅವ್ರಿಗೆ ನೀವು ಹೋಗಬೇಕಲ್ಲ. ಅವ್ರು ಯಾರ ಹತ್ರ ಹೋಗ್ತೀರಿ ನೀವು? ಯಾರು ಬೇಕಾಗಿದಲ್ಲ, ಕಂಪಲ್ಸರಿ ನೀವು ವಿಚಾರಿಸೇ ಮಾಡಬೇಕು. ಯಾರು ಒಳ್ಳೆ ನೋಡ್ತಾರಂತ ಕಂಪಲ್ಸರಿ ವಿಚಾರಿಸಿ ಮಾಡಬೇಕು. ಅವರು ಯಾರಂದರೆ ಎಕ್ಸ್ಪೀರಿಯನ್ಸ್ಡ್ ವಾಸ್ತು ಕನ್ಸಲ್ಟೆಂಟ್ ತೊಗೊಂಬಂದಿದ್ದಂದರೆ ನಿಮ್ಮ ಮನೆಗೆ ನಿಮಗೆ ಒಳ್ಳೆ ಹೋಗುತ್ತೆ. ಆಯಿತಾ? ಇದೆಯಪ್ಪ ನಾನು ನಿಮಗೆ ಟೆಕ್ನಿಕ್ ಕೊಡ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.